ನಮಸ್ಕಾರ ಎಲ್ಲರಿಗೂ. ನಮ್ಮ ಹಿಂದೂ ತತ್ವಶಾಸ್ತ್ರದಲ್ಲಿ ಅರಿಷಡ್ ವರ್ಗಗಳು, ಪುರುಷಾರ್ಥಗಳು, ಚಾತುರ್ವರ್ಣಗಳು, ಆಶ್ರಮಗಳು ಅಂತ ಬರ್ತಾವ್. ಇವತ್ತ ನಾವು ಅರಿಷಡ್ ವರ್ಗಗಳು ಅಂದ್ರೆ ಏನು, ಅದರ ಪೂರ್ತಿ ವಿವರಣೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಅರಿ ಅಂತಂದ್ರೆ ಏನು? ಈ ಅರಿ ಅಂತಂದ್ರ ಸಂಸ್ಕೃತದಲ್ಲಿ ಶತ್ರು ಅಂತ ಹೇಳಿ ಅರ್ಥ. ಷಟ್ ಅಂತಂದ್ರ 6 ಸಂಸ್ಕೃತದಲ್ಲಿ. ಅದಕ್ಕ ಈ 6 ಶತ್ರುಗಳು ಅಂತ ಅರ್ಥ. ಅರಿಷಡ್ ವರ್ಗಗಳು ಅಂದ್ರ 6 ಶತ್ರುಗಳು. 6 ಶತ್ರುಗಳು ಯಾರಪ್ಪ ಅಂದ್ರ ಇವೆ ಅರಿಷಡ್ವರ್ಗಗಳು ಯಾವ್ಯಾವ ಅಂತಂದ್ರ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇನ್ನು ಇವು ಅರಿಷಡ್ ವರ್ಗಗಳ ವಿವರಣೆ ನೋಡುದಾದ್ರ ಮೊದಲನೆಯದಾಗಿ ಬರುವುದಂತಂದ್ರ ಕಾಮ. ಕಾಮ ಅಂತಂದ್ರ ಈ ಯಾವುದೇ ಒಂದು ವಸ್ತು ನೋಡಿದ ಕೂಡಲೇ ಅದನ್ನ ಬಯಸುದು ಅಥವಾ ಆ ವಸ್ತು ನಮ್ಗೆ ಬೇಕು ಅಂತ ಏನ್ ಅನ್ಕೋತೀವಲ್ಲ ಅದೇ ಕಾಮ. ಎರಡನೇದಾಗಿ ಬರುವುದು ಕ್ರೋಧ. ಕ್ರೋಧ ಅಂತಂದ್ರ ನಾವ್ ಬಯಸಿದಂತ ವಸ್ತು ನಮಗ್ ಸಿಗ್ಲಿಕ್ಕಲ್ದ್ರ ಅವಾಗ ನಮಗ್ ಏನ್ ಆಗ್ತೈತಲ್ಲ, ಸಿಟ್ ಬರ್ತೈತಿ. ಅದೇ ಕ್ರೋಧ. ಕ್ರೋಧ ಅಂತಂದ್ರ ನಾವ್ ಬಯಸಿದಂತ ವಸ್ತು ನಮಗ್ ಸಿಗದೇ ಇದ್ದಾಗ ಬರುವುದೇ ಕ್ರೋಧ. ಈಗ ನೋಡ್ರಿ, ನಾವ್ ಬಯಸಿದಂತ ವಸ್ತು ಅಥವಾ ನಾವ್ ಏನ್ ಅನ್ಕೊಂಡಿರ್ತೀವ ಅದು ಆಗ್ಲಿಕ್ಕಂದ್ರ ಅವಾಗ ನಮಗ್ ಸಿಟ್ ಬರ್ತೈತ್ಲಾ, ಅದಕ್ಕೆ ಕ್ರೋಧ ಅಂತೇಳಿ ಕರೀತಾರ. ಇನ್ನು ಮೂರನೇದಾಗ ಬರುದಂದ್ರ ಲೋಭ. ಲೋಭ ಅಂತಂದ್ರ ಆಸೆ ಅಂತ ಹೇಳಿ ಅರ್ಥ. ಈ ಆಸೆ ಅಂತಂದ್ರ ಆಸೆ ಅನ್ನೋಕ್ಕಿಂತ ಈ ಅತಿ ಆಸೆ ಅಂದ್ರೆ ತಪ್ಪೇನಾಗುದಿಲ್ಲ. ಯಾಕಂದ್ರೆ ಈಗ ನಾವು ಬಯಸಿದಂತ ವಸ್ತು ಸಿಕ್ ಮ್ಯಾಲೂ ಇನ್ನಷ್ಟು ಬೇಕು ಆ ವಸ್ತು ಅಂತ ಏನ್ ಅನ್ಕೋತೀವಲ್ಲ ಅದೇ ಲೋಭ. ನಾಲ್ಕನೇದಾಗ ಬರುದಂತಂದ್ರ ಮೋಹ. ಮೋಹ ಅಂತಂದ್ರ ನಾವು ಆಸೆ ಪಟ್ಟಷ್ಟು, ನಾವ್ ಎಷ್ಟು ಬೇಕಲ್ಲ ಅಷ್ಟು ಆಸೆ ಪಟ್ಟಿದ ಆ ವಸ್ತು ನಮ್ಗೆ ಸಿಕ್ಮೇಲೆ ಆ ವಸ್ತು ನಮ್ ಜೊತೆನೆ ಇರ್ಬೇಕು, ನಮ್ ಬಿಟ್ಟು ಹೋಗ್ಬಾರ್ದು, ನಮ್ ಕೈ ಬಿಟ್ಟು ಹೋಗ್ಬಾರ್ದು ಅಂತ ಏನ್ ನಾವು ಆಸೆ ಪಡ್ತೀವಲ್ಲ ಅದೇ ಮೋಹ. ಐದನೇದಾಗ ಬರುದಂತಂದ್ರ ಮದ. ಮದ ಅಂತಂದ್ರೆ ಈ ನಾವ್ ಬಯಸಿದಂತ ವಸ್ತು ನಮ್ ಜೊತೆನೆ ಉಳಿತು, ನಾವ್ ಅನ್ಕೊಂಡಾಗ ನಮ್ ಜೊತೆನೆ ಉಳಿತು, ನಮ್ ಬಿಟ್ಟು ಹೋಗ್ಲಿಲ್ಲ. ಅವಾಗ ಏನ್ ಅನ್ಸದ್ ನಮಗ, ನೋಡ್ ನನ್ ಕಡೆನೆ ಅಷ್ಟೇ ಐತಿ, ಬೇರೆ ಯಾರ ಹತ್ರನೂ ಇಲ್ಲ. ನಾವ್ ಅನ್ಕೊಂಡಿದ್ ವಸ್ತು ನಮ್ ಹತ್ರನೇ ಐತಿ, ನಮ್ ಜೊತೆನೆ ಐತಿ, ನನ್ ಕಡೆ ಇದ್ದಿದ್ದು ಬೇರೆ ಯಾರ ಹತ್ರನೂ ಇಲ್ಲ ಅಂತ ಏನ್ ಅನ್ಕೋತೀವಲ್ಲ ಅವಾಗ ಬರುದು ಮದ. ಮದ ಅಂತಂದ್ರೆ ಏನಿಲ್ರಿ, ಸೊಕ್ಕು ಅಂತ ಹೇಳ ಅರ್ಥ. ಇನ್ನು ಆರನೇದಾಗ ಅಂದ್ರೆ ಕೊನೆಯದಾಗ ಬರುದಂತಂದ್ರ ಮತ್ಸರ. ಅಂದ್ರೆ ಈ ನಮ್ ಕಡೆ ಇರುವಂತ ವಸ್ತು ಬೇರೆದವ್ರ ಹತ್ರನೂ ಐತಂತೇಳಿ ಗೊತ್ತಾದ್ಮೇಲೆ ನಮಗೇನು ಉಂಟಾಗ್ತೈತಲ್ಲ ಮತ್ಸರ ಅಂತ ಕರೀತಾರ ಅದಕ್ಕ. ಅಂದ್ರ ಈ ನಮ್ ಕಡೆ ಅಷ್ಟೇ ಅಲ್ದ ಬೇರೆಯವ್ರ ಹತ್ರನೂ ಐತಪ್ಪ ನಮ್ ಕಡೆ ಇರುವಂತದ್ದು ವಸ್ತು ಅಂತ ಹೇಳ ಅದ್ಕೂಲೆ ಅದಕ್ ಮತ್ಸರ ಅಂತ ಕರೀತಾರ. ಮತ್ಸರ ಅಂತಂದ್ರೆ ಏನಿಲ್ರಿ, ಇದು ಹೊಟ್ಟೆ ಕಿಚ್ಚು ಅಂತೀವಲ್ಲ ಅದೇ ಹೊಟ್ಟೆ ಕಿಚ್ಚಿಗೆ ಮತ್ಸರ ಅಂತೇಳಿ ಕರೀತಾರ. ಇವೆಲ್ಲ ಏನ್ ಅದಾವಲ್ರಿ ಅರಿಷಡ್ವರ್ಗಳು ಅಂದ್ರ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತೇಳಿ ನಮ್ ಹಿಂದೂ ತತ್ವಶಾಸ್ತ್ರಗಳು ನಮ್ಮ ಋಷಿ ಮುನಿಗಳು ಹೇಳಾರಿ. ಹಂಗ ನಾವು ಈಗ ಇವನ್ನೆಲ್ಲಾ ನಮ್ ಕಂಟ್ರೋಲ್ದಾಗ ಇಟ್ಕೋಬೇಕು, ನಮ್ ಹಿಡಿತದೊಳಗೆ ಇಟ್ಕೋಬೇಕಂತೇಳಿ ಪುರಾಣದೊಳಗ ಪ್ರವಚನದಾಗ ನಮ್ಮ ಸಾಧು ಸಂತರು ಹೇಳ್ತಿರ್ತಾರ. ಅವ್ರು ಹೇಳದಷ್ಟು ಸರಳ ಇಲ್ಲ, ಆದ್ರೂ ಅಸಾಧ್ಯನೂ ಇಲ್ಲ. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅನ್ನುವಂಗ ನಾವ್ ಮನಸ್ಸು ಮಾಡಿದ್ರ ಎಲ್ಲಾನು ಸಾಧ್ಯ ಆಗ್ತೈತಿ. ಇವನ್ನೆಲ್ಲ ಈ 6 ಶತ್ರುಗಳು, ಈ ನಮ್ ಜೀವನಕ್ಕೆ 6 ಶತ್ರುಗಳು ಏನದಾವಲ್ಲ ಇವನ್ನ ಸಾಧ್ಯವಾದಷ್ಟು ನಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರ ನಮ್ ಜೀವನ ಚೆನ್ನಾಗಿರ್ತೈತೆ ಅಂತ ಹೇಳಿ ನಮ್ಮ ಋಷಿ ಮುನಿಗಳು ಹೇಳ್ಯಾರಿ. ಧನ್ಯವಾದಗಳು.